ಸರ್ FIR ಏನಾಗಿದೆ ಅಂತಂದ್ರೆ ನಮ್ಮ ಮನೆ ಹತ್ರ ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆತರ ಮಾಡ್ಲಿಲ್ಲ ನೀನ್ ಯಾವ ತರ ಲೆವೆಲ್ ಬೇಕಿದ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ. ನಾನು ಹೋಗಿ FIR ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನ್ ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕು ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ ಅವ್ನು ನನ್ನ ಹತ್ರ ಹೇಳ್ಬಾರ್ದು ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗು ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತಾವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದ್ ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಅಮ್ಮಂದು ನಮ್ದೆಲ್ಲ ಫೋಟೋಸ್ನೆಲ್ಲ ದೊಡ್ಡದ್ ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ, ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ಇವನ ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಸರ್? ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು, ಅವನಿಗೆ ಸೆಕ್ಷುವಲಿ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ, ತಂದೆ ತಾಯಿನೂ ಲೈಕ್ ಮಾಡಲ್ಲ. ಆದ್ರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ, ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ. ಏನು ಅಂತಾನೆ, ಮಲ್ಕೋಬೇಕು, ನಿಮ್ ಪೀರಿಯಡ್ಸ್ ಅಲ್ಲೂ ನೀನು ಅವನಿಗೆ ಇದು ಮಾಡ್ಲೇಬೇಕು, ನೀನ್ 3ನೇ ಮದ್ವೆ ಆಗಿರೋಳು, ನೀನ್ 3ನೇ ಮದ್ವೆ ಆಗಿರೋ ಸತ ಯಾವಾಗ್ಲೂ ಹೇಳ್ತೀನಿ. ನಾನು ಯಾವತ್ತೂ ಕಾಲ್ಬೇಡಿ ಇಟ್ಕೊಂಡಿಲ್ಲ ಅವ್ನ, ನಾನು ಬಂದ್ ಮದ್ವೆ ಮಾಡ್ಕೊಳ್ರಿ ಅಂತ ಅವರೇ ಮಾಡ್ಕೊಂಡಿರೋದು ಸರ್. ಇದು ಮೇಡಮ್ 3ನೇ ಮದ್ವೆ ಅಂತ ಗೊತ್ತಿರ್ಲಿಲ್ವಾ ಮುಂಚೆ? ಎಲ್ಲ ಗೊತ್ತಿತ್ತು ಸರ್ ಅವ್ನಿಗೆ. ಪ್ರತಿಯೊಂದು 1ನೇ ಮದ್ವೆಯಿಂದನೂ 2ನೇ ಮದ್ವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದ್ವೆಗೆ ಆದಾಗ ಡೈವರ್ಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕು ಅಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನ ಮೇಲೆ ಬಂದಿರೋದು, ಅವ್ನು ಹೇಳಿ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದು ಇದು ಕೂಡ ಇದೆ. ಅವನು ಸುಳ್ಳು ಹೇಳ್ಬಹುದು, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ. ಪ್ರತಿಯೊಂದು ಜನಕ್ಕೂ ಗೊತ್ತು, ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವ್ಳು ಈ ತರದ್ದು ಅಂತ. ಬಟ್ ಅವನ್ನೆಲ್ಲ ಮುಚ್ಚು ಮರೆ ಮಾಡ್ತಾವನೆ. ಈಗ ನಿಮ್ಮ ಆಗ್ರಹ ಏನ್ ಮೇಡಮ್? ಏನಿಲ್ಲ ಸರ್, ಇವನು ಏನೇನ್ ತಪ್ಪು ಮಾಡಿದಾನೆ, ಅವ್ನು ಏನೇನ್ 25 ಲಕ್ಷ ದುಡ್ಡು ಕೊಟ್ಟಿದ್ದಾನಂತಲ್ಲ, ಗೋಲ್ಡ್ ಕೊಟ್ಟವನಂತಲ್ಲ, ವಿತ್ ಪ್ರೂಫ್ ನಮಗೆ ತಗೊಂಡ್ ತೋರಿಸ್ಬೇಕು. ನನ್ನ ಹತ್ರ ರೆಡಿ ಇದೆ. ನಾನು ನಿಮ್ಗೆ ಸುಳ್ಳು ಮೋಸ ಇಲ್ಲ. ನಾನು ಮದ್ವೆ ಆಗಿ ಡೈವೋರ್ಸ್ ಆಗಿರೋದು ಕಾಪಿ ನಂತಿದೆ. ಏನೇ ತಗೊಂಡಿದ್ರು ದುಡ್ಡು ಕಾಪಿಯಲ್ಲಿ ಇರುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಯಾರು ಮೋಸ ಮಾಡಕ್ ಆಗಲ್ಲ. ಅದ್ರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ, ನೀನ್ ಎಷ್ಟು ದುಡ್ಡು ತಗೊಂಡಿದ್ಯಾ, ಎಷ್ಟು ಬಿಟ್ಟಿದ್ಯಾ ಅಂತ. ನನ್ನದು ಕಾಪಿ ಇದೆ, ನನ್ನ ತೋರಿಸ್ತೀನಿ ಅಂತ ರೆಡಿ ಇದೆ. ನನ್ನ ಹತ್ರ ಗೋಲ್ಡ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ನಂದು ಗೋಲ್ಡ್ ಅವನಿಗೆ ಹಾಕಿದೀನಿ. ಒಂದು ಸರ ಮತ್ತೆ ಉಂಗ್ರ, ಇನ್ನೊಂದು ಉಂಗ್ರ, 2 ಉಂಗ್ರ, ಒಂದ್ ಸರ ಹಾಕಿದಂತ ಗೋಲ್ಡ್ ರೆಕಾರ್ಡ್ಸ್ ಕೂಡ ಇದೆ ಅಂತ ತೆಗೆದು ತೋರಿಸ್ತೀನಿ. ಸ್ಟೇಟ್ಮೆಂಟ್ ಕೂಡ ತೆಗೆದು ತೋರಿಸ್ತೀನಿ. ಹೇಳಿದ ಮೇಲೆ ಅವನ ಮೇಲೆ ಸ್ಟೇಟ್ಮೆಂಟ್ ಅಂತ ತೋರಿಸ್ಬೇಕು. ಮೇಗುಂಗು ಅವರ ಅಮ್ಮಗೆ 25 ಲಕ್ಷ ಕೊಟ್ಟಿದ್ದೀನಿ, ತೋರ್ಸು. ಓನರಿಗೆ 25 ಲಕ್ಷ. ನಾಳೆ ನಾನು ಓನರ್ನ ಕರ್ಕೊಂಡ್ ಬರ್ತೀನಿ ಲೈವಿಗೆ, ನೀವು ಅವನ್ನ ಕೇಳಿ ಅವ್ನು ಎಲ್ಲಿಂದ ಅವನಿಗೆ ದುಡ್ಡು ಕಳ್ಸವನೆ. ಇವನ ಬಿಡಲ್ಲ ಸರ್. ಇನ್ನು ಫರ್ದರ್ ಅವ್ನ ಆಕ್ಷನ್ ಕೋರ್ಟ್ ಅಲ್ಲಿ ನೋಡ್ತೀನಿ. ಅವ್ನ